ಅಣ್ಣ ಈ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಪುಂಗ್ನೂರು ಗಿಡ್ಡ ಹಸು ತರಬೇಕಂತ ಎಷ್ಟೋ ಜನ ರೈತರು ಸಿಟಿ ಹತ್ರ ಇರೋರು, ಒಂದು ಸ್ವಲ್ಪ ದುಡ್ಡಿರೋರು, ಹೊಸ್ದಾಗಿ ಫಾರ್ಮ್ ಹೌಸ್ ಮಾಡೋರು, ಇಂಥವ್ರು ಒಂದೆರಡು ಜನ ನಾವು ಪುಂಗ್ನೂರು ಗಿಡ್ ಬೇಕು, ಪುಂಗ್ನೂರು ಗಿಡ್ಡೇ ಬೇಕು ಅಂತೇಳಿ ಓಡಾಡ್ತಾರೆ. ಇದು ಆಂಧ್ರದಿಂದ ತರಬೇಕು, ಲಕ್ಷಾಂತರ ರೂಪಾಯಿ ದುಡ್ಡು ಅಂಥವ್ರಿಗೆ ಏನು ಹೇಳ್ತೀರಾ? ಏನೋ ದುಡ್ಡಿರೋರು ಬೇಕಾದರೆ ಶೋಕಿಗೆ ತರ್ಬೋದು, ತಂದು ಮನೆ ಹತ್ರ ಶೋಕಿಗೆ ಮೇಯಿಸ್ಕೋಬೋದು. ಅದು ಬಿಟ್ಟರೆ ಇದರಿಂದ ರೈತರಿಗೇನು ಲಾಭ ಇಲ್ಲ. ಲಾಭ ಇಲ್ಲ. ಇದನ್ನು ಫಲ ಮಾಡಿಸೋದು ಬಾಧೆ, ಅದ್ರ ಓರಿ ಸಿಗಲ್ಲ. ಅದು ಇವಾಗ ಓರಿ ನಮ್ಮ ಕಡೆ ಇಲ್ಲ, ಸುಮಾರು ದೂರ ಹೋಗ್ಬೇಕು ಓರಿಗೆ. ಈಗ 7 ಕೊಟ್ಟರೆ ನಿಲ್ಲಲ್ಲ, ಅದು 7 ಕೊಟ್ಟರೆ ನಿಲ್ಲಲ್ಲ, ಓರಿಗೆ ಬಿಡಬೇಕು. ಓರಿ ನಮ್ಮ ಕಡೆ ಇಲ್ಲ, ಇದೊಂದು ಸಮಸ್ಯೆ. ಇದರಿಂದ ನಮಗೇನು ಕೆಲಸಕ್ಕೂ ಆಗಲ್ಲ, ಇದು ಕೆಲಸ ಮಾಡೋಕ್ಕಾಗಲ್ಲ. ಆದಾನ ಆದರೆ ನಾವು ನಾಟಿ ಆದರೆ ಏನಾದರೂ ನಮ್ಮ ರೈತರಿಗೆ ಯಾವಾಗ ಕೆಲ್ಸಕ್ಕೆ ಬರ್ತದೆ. ಅಂಥದ್ದು ಇದು ಏನು ಕೆಲ್ಸಕ್ಕೆ ಬರಲ್ಲ. ಅದು ಓರಿ ಹಾಕಿದ್ರೆ, ಓರಿ ಆಗಲಿ ಕರು ಆಗಲಿ ಹಾಕಿದ್ರೆ ಕೂಡ ಅದು ಲಾಭ ಐತೆ. ಮತ್ತು ಹಾಲು ಆಗ್ತದೆ, ಮತ್ತು ಗೊಬ್ಬರನೂ ಆಗ್ತದೆ. ಅದರಲ್ಲೆಲ್ಲ ಮಾಡ್ಬೋದು, ಕೆಲಸನೂ ಮಾಡ್ಕೋಬೋದು. ಜೀವಾಮೃತ ಎಲ್ಲ ಮಾಡ್ಬೋದು. ಇದು ಜೀವಾಮೃತ ಮಾಡ್ಬೋದು ಅಷ್ಟೇ. ಬಿಟ್ಟರೆ ಸಗಣಿ ಗಂಜಲ ಬಿಟ್ಟರೆ ಏನು ಯೂಸ್ ಆಗ್ತಾ ಇಲ್ಲ, ಏನು ಆಗಲ್ಲ. ಕಟ್ಸೋದು ಬಾಧೆ. ಯಾಕಂದ್ರೆ ರೈತರಿಗೆ ಆಸೆ ಯಾರ ಹತ್ರ ನೋಡಿರ್ತಾರೆ, ಶ್ರೀಮಂತರ ಮನೆ ಹತ್ರ ಅಷ್ಟೇ ಚೆನ್ನಾಗಿದೆ. ಯೂಟ್ಯೂಬ್ ಅಲ್ಲಿ ಯಾರೋ ನಮಗೆ ವಿಡಿಯೋ ಮಾಡಿದ್ರು, ಯೂಟ್ಯೂಬ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇದ್ರಲ್ಲಿ ಮೆಡಿಸಿನ್ ವ್ಯಾಲ್ಯೂ, ಹಾಲಲ್ಲಿ ಮೆಡಿಸಿನ್ ವ್ಯಾಲ್ಯೂ ಹೆಚ್ಚಿಗೆ ಇದೆ, ಇದು ತುಂಬಾ ಒಳ್ಳೇದು, ರೇಟ್ ಜಾಸ್ತಿ. ಮತ್ತೆ ಆ ದೊಡ್ಡ ತಿರುತ್ತಲ್ಲಿ ವೆಂಕಟರಮಣ ಸ್ವಾಮಿಗೆ ನೈವೇದ್ಯ ಮಾಡೋದು, ಅಭಿಷೇಕ ಮಾಡೋದು ಎಲ್ಲ ಇದು ಅಂತ ಹೇಳ್ಬಿಟ್ರು. ಹಂಗಾಗಿ ತಗೊಂಬಂದು ನಮ್ಮ ದೇಶಿ ನಮ್ಮ ಲೋಕಲ್ ತಳಿ ಏನಿರ್ತದೋ ಯಾವ್ಯಾವ ಊರಲ್ಲಿ ಅವ್ರ ಅಕ್ಕಪಕ್ಕ ಮೊದಲಿಂದ ಯಾವ ತಳಿ ಇರ್ತದೋ ಅದೇ ತಳಿನ ಸಾಕ್ಬೇಕಂತ. ಅದೇ ಬೆಸ್ಟ್. ಸ್ನೇಹಿತರೆ ನಮಸ್ಕಾರ. ಹಳ್ಳಿಕರ ಹಸು ನೋಡ್ತಾ ಇದ್ರಿ. ಇವತ್ತು ಪುಂಗ್ನೂರು ಗಿಡ್ಡು ಚಿಕ್ಕದು 3 ಅಡಿ ಅಷ್ಟೇ ಇದೆ ಹೈಟು. 2 ಪ್ಯೂರ್ ಪುಂಗ್ನೂರು ಗಿಡ್ಗಳೈತೆ. ನಾವೆಲ್ಲರೂ ಸಾಮಾನ್ಯವಾಗಿ ಪುಂಗ್ನೂರು ಗಿಡ್ಡನ್ನ ಆಂಧ್ರದಿಂದ ತಗೊಂಬಂದು ಬೆಂಗಳೂರು ಸರೌಂಡಿಂಗು ಕರ್ನಾಟಕದಾಗ ಹೆಚ್ಚಿಗೆ ಒಂದೆರಡು ಜನ ಎಲ್ಲಿ ಸಿಗ್ತದೆ ಏನು ಅಂತೆಲ್ಲ ಸರ್ಚ್ ಮಾಡೋಕ್ಕೆ ಕೇಳ್ತಾರೆ. ಮತ್ತು ಸಾಕೋದ್ರಿಂದ ಲಾಭ ಏನು, ಇದು ಸಾಕ್ಬೋದ ಆಗ್ತದ ಇಲ್ಲೋ, ಇದನ್ನೆಲ್ಲ ನಾವು ತಿಳ್ಕೊಬೇಕು. ಏನು ತಿಳಿದ್ರೆ ಏಕಾಏಕಿ ನಾವು ಇಲ್ಲಿಂದ ಯಾವುದೋ ವಿಡಿಯೋದಲ್ಲಿ ನೋಡ್ತಾರೆ, ಯಾರೋ ಹೇಳ್ತಾರೆ, ಯೂಟ್ಯೂಬಲ್ಲಿ ನೋಡಿಬಿಟ್ಟು ಯಾರಿಗೋ ಬ್ರೋಕರ್ಗೆ ಫೋನ್ ಹಾಕಿದ್ರೆ ಅವನು ಒಂದು ಹಸು 4 ಲಕ್ಷ 5 ಲಕ್ಷ 3 ಲಕ್ಷ ಅಂತ ಹೇಳ್ತಾನೆ. ಹೌದಾ ಅಂತ ತಗೊಂಬಂದ್ಬಿಡ್ತಾರೆ. ಅದು ಫಲ ಆಗ್ತದೋ ಇಲ್ವೋ, ಮತ್ತು 7 ಕೊಟ್ಟರೆ ಈಟ್ಗೆ ಬಂದಾಗ 7 ಕೊಡ್ಸಿದ್ರೆ ಅದು ಫಲ ನಿಲ್ತದೋ ಇಲ್ಲೋ, ಇವೆಲ್ಲ ಏನು ಗೊತ್ತಾಗಲ್ಲ. ಹಂಗಾಗಿ ಇವ್ರು ರೈತರು ಮೇಯಿಸ್ತಾ ಇದ್ದಾರೆ. ಯಾಕೆ ಇದ್ರ ಲಾಭ ಏನು ಆಗ್ತದೋ ಇಲ್ವೋ ಇದನ್ನೆಲ್ಲ ನಾವು ವಿಚಾರಿಸೋಣ. ಚಂದ್ರಣ್ಣ ನಮಸ್ಕಾರ. ಈ ಪುಂಗ್ನೂರು ಗಿಡ್ಡ ಹಸು ಸಾಕ್ತಾ ಇದ್ದೀರಿ, ಎಷ್ಟು ವರ್ಷದಿಂದ ಸಾಕ್ತೀರಿ? ನಾವು ಒಂದು 2 ವರ್ಷ 3 ವರ್ಷದಿಂದ ಸಾಕ್ತಾ ಇದ್ದೀವಿ. 2-3 ವರ್ಷದಿಂದ. ಏನು ಕರು ಹಾಕಿದೆಯಾ? ಕರು ಇನ್ನೂ ಹಾಕಿಲ್ಲ. ಯಾಕೆ? ಅದಿನ್ನೂ ಫಲ ಕಟ್ಸಿದ್ವಿ, ಒಂದು ಫಲ ನಿಲ್ಲಿಲ್ಲ. ಅವು ಇನ್ನೊಂದು ಕಟ್ಸ್ಬೇಕು. ಅದು ಓರಿ ಸಿಗ್ತಾಯಿಲ್ಲ ನಮ್ಮ ಕಡೆ. ಓರಿ ಸಿಗ್ತಾ ಇಲ್ಲ. ಇನ್ನು ಓರಿ ಬೇಕಾದರೆ ಆ ಟೈಮಲ್ಲಿ ಟೆಂಪೋ ಎತ್ಕೊಂಡು ಹೋಗ್ಬೇಕು, ಸುಮಾರು ಒಂದು ಹುಡ್ಕೊಂಡು. ಆ ಟೈಮಲ್ಲಿ ನಮಗೆ ಬಿಡುವಿರಲ್ಲ. ಆ ಟೈಮಲ್ಲಿ ಕೆಲಸಗಳು ದೂರ ಊರಿಗೆ ಹೋಗ್ಬೇಕು, ದೂರ ಹೋಗ್ಬೇಕು. ನಿಮ್ಮ ಸರೌಂಡಿಂಗ್ ಎಲ್ಲೂ ಓರಿ ಇಲ್ಲ. ಆಮೇಲೆ ಅದು 7 ಕೊಡ್ಸೋಕ್ಕಾಗಲ್ಲ, ಇದು ಪ್ರಾಬ್ಲಮ್ಮು. 7 ಕೊಡೋದು ನಿಲ್ಲಲ್ಲ. ಹಂಗಾಗಿ ಕಟ್ಸೋಕ್ಕಾಗಿಲ್ಲ. ನಮಗೆ ಜೀವಾಮೃತ ಅದು ಮಾಡ್ತೀವಿ, ಅದಕ್ಕೋಸ್ಕರ. ಅಂದರೆ ಸಗಣಿ ಗಂಜಲ್ಗೆ ಅಷ್ಟೇ ಸಾಕ್ತೀರಿ? ಅಷ್ಟೇ. ಯಾಕಂದರೆ ಇವಾಗ ಲಕ್ಷಾಂತರ ರೂಪಾಯಿ ಹೇಳ್ತಾರೆ. ಈ ಪುಂಗ್ನೂರು ಗಿಡ್ಡ ಹಸು ಐತೆ ಅಂತ ಹೇಳಿದ್ರೆ, ಇವಾಗ ಇಷ್ಟು ಮಾತ್ರ ಕ್ವಾಲಿಟಿ ಇತ್ತು ಅಂತ ಹೇಳಿದ್ರೆ, ಈ ಹಸುನ 1-2 ಲಕ್ಷ 2.5 ಲಕ್ಷ ಹೇಳ್ತಾರೆ. ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಶ್ರೀಮಂತರೇ ತಗೊಳಕ್ಕಾಗೋದು. ಹೌದು. ಇದು ಮುಂದೆ ಪೂರ್ ಕವು, ಇವತ್ತು ರಿಚ್ ಪೀಪಲ್ ಕವು. ಯಾರೋ ನಮ್ಮ ರಿಲೇಷನ್ ಬಂದಿದ್ರು, ನೋಡ್ಬಿಟ್ಟು ಆಮೇಲೆ ತರಬೇಕಂತ ಹೋಗಿದ್ರಂತೆ. ಇದು ಪುಂಗ್ನೂರು ಕಡೆ 2.5 ಲಕ್ಷ ಹೇಳಿದ್ರಂತೆ ಒಂದ್ರನ್ನ. ಆಮೇಲೆ ನಾನು ನಮ್ಮಲ್ಲಿ ಏನಪ್ಪ ಹಿಂಗೆ ಹೇಳ್ತಾರಂತ. ಆಮೇಲೆ ಬಂದ್ಬಿಟ್ಟು ವಾಪಸ್ಸು ಜಾಸ್ತಿ ಹೇಳ್ತಾರೆ ಅಂತ ಹೇಳಿದ್ರು. ನಾನು ನಿಜನ ಸುಳ್ಳಂದು ನಾನು ನಂಬಿಲ್ಲ. ಅಲ್ಲ ನಿಜಾನ, ಯಾಕಂದ್ರೆ 2 ಲಕ್ಷ ಏನದು 2.5 ಲಕ್ಷ ದೊಡ್ಡ ವಿಚಾರ ಏನಲ್ಲ. 6 ಲಕ್ಷಕ್ಕೆ ಮಾರುವಂತವ್ರು ಇದಾರೆ. 2 ಲಕ್ಷ ಹೇಳಿದ್ರು. ಡಿಮ್ಯಾಂಡ್ ಕ್ರಿಯೇಟ್ ಮಾಡೋದು, ಯಾರ ಹತ್ರ ದುಡ್ಡು ಇರ್ತದೆ ಹಂಗೆ ವ್ಯಾಪಾರ ಹೇಳಿ ಮಾಡೋ ಅಂತವ್ರು ಇದಾರೆ. ಅಲ್ಲ ಅಷ್ಟು ಹಾಕಿ ದುಡ್ಡು ಹಾಕಿ ಅದರಿಂದ ಏನು ಲಾಭ ಬರ್ತದ? ಲಾಭ ಏನಿಲ್ಲ. ಇದನ್ನ ಲಾಭ ಏನಿಲ್ಲ. ನೀವು ಒಂದು 3 ವರ್ಷದಿಂದ ಹೆಚ್ಚು ಕಮ್ಮಿಗೆ ಈ ಹಸುನ 3 ವರ್ಷದಿಂದ, ಇದನ್ನೊಂದು 2 ವರ್ಷದಿಂದ
ಹಾಂ ಹ್ಞೂ ಇವೆರಡನ್ನೂ ಹೆಚ್ಚು ಕಮ್ಮಿ 3 ವರ್ಷದಿಂದ ಮೇಯಿಸ್ತಾ ಇದ್ರಿ. ಹಾಂ ಇವಾಗ ಸಗಣಿ ಗಂಜಲ ಬಿಟ್ಟರೆ ಏನು ಲಾಭ ಇಲ್ಲ. ಏನು ಲಾಭ ಇಲ್ಲ. ಹಾಂ ಅದೇ ಮನೆ ನಮ್ಮದು ಹತ್ರ ನಾವು ಮೇಯಿಸ್ಬೇಕು ಅಂದ್ಬಿಟ್ಟು ಮೇಯಿಸ್ಬೇಕು ಅಂತ ಅಷ್ಟೇ. ಹಾಂ ಅದೇ ಒಂದು ಹಳ್ಳಿ ಕರು ಹಸು ಕಟ್ಕೊಂಡಿದ್ರೆ ಅದರಿಂದ ಲಾಭ ಇತ್ತು. ಹಾಂ ಇಲ್ಲೇ ಹತ್ರ ಇರ್ತದೆ, ನಮ್ಮ ಹತ್ರ ಓರಿಗಳಿದೆ, ಹ್ಞೂ ಕರುವಾಗ್ಬೋದು ಆಗ್ತದೆ, ನಮಗೆ ಹಾಲು ಹಾಲು ಕರೀತದೆ. ಆಗ್ತಾ ಇತ್ತು, ಹಾಂ ಅದರಲ್ಲಿ ಒಳ್ಳೆ ಲಾಭ. ಇದರಲ್ಲಿ ಏನು ಲಾಭ ಇಲ್ಲ, ಸುಮ್ಮನೆ ಏನೋ ಶೋಕಿಗೆ ಮೇಯಿಸೋದು ಅಷ್ಟೇ. ಮೇಯಿಸ್ಬೇಕು ಮೇಯಿಸ್ತಾ ಇದ್ದೀವಿ. ಹಾಂ ಇನ್ನೇನು ಇದು ಕೆಲ್ಸಕ್ಕಾಗಲ್ಲ, ಏನೇ ಆಗಲ್ಲ. ಹಾಂ ಹ್ಞೂ ಕೆಲಸ ಮಾಡೋಕ್ಕಾಗಲ್ಲ, ಕೆಲಸ ಕೆಲಸಕ್ಕಿಲ್ಲ. ಇಲ್ಲ. ಇನ್ನು ನಾಟಿ ಆಗಿದ್ರೆ ಹಾಂ ಹಳ್ಳಿ ಕಾರು ಬೇಕಾದ್ರೆ ಸಣ್ಣ ಪಣ್ಣ ಕೆಲಸಗಳಿಗೂ ಆಗ್ತಾ ಇದ್ದದು. ಹಾಂ ಇಷ್ಟು ಮಾತ್ರ ಜೊತೆ ಮೇಯಿಸ್ಕೊಂಡಿದ್ರೆ ಕೆಲಸಕ್ಕೂ ಆಗೋದು, ಓರಿ ಇರೋದು, ಫಲಾನು ಹೊಲ ನಿಲ್ಲೋದು, ನಿಲ್ಲೋದು. ಕರು ಹಾಕೋದು, ಕರು ಹ್ಞೂ ರೇಟ್ ಐತೆ ಇವಾಗ, ಅದ್ರ ಗೊಬ್ಬರನ ಜೊತೆಗೆ ಹಾಲು ಆಗೋದು. ಕರಿಯೋದು. ಗೊಬ್ಬರನ ಆಗೋದು ಹಾಂ ತೋಟಗಳಿಗೆ, ಹಾಂ ಜೀವಾಮೃತ ಮಾಡೋಕೆ ಎಲ್ಲದಕ್ಕೂ ಆಗ್ತಾ ಇತ್ತು. ಇದು ಬರೀ ಜೀವಾಮೃತ ಮಾಡೋಕೆ ಆಗ್ತದೆ ಹಾಂ ಅಷ್ಟೇ. ಅಷ್ಟು ಬಿಟ್ರೆ ಹಾಂ ಇನ್ನೇನು ಇದರಿಂದ ಲಾಭ ಏನಿಲ್ಲ. ನೋಡಕ್ ಚೆನ್ನಾಗಿದೆ, ಶೋಕಿಗೆ ಬಂದವ್ರು ನೋಡಿದ್ರೆ ಹ್ಞೂ ಚೆನ್ನಾಗಿದೆ ಅಂತ ಅಷ್ಟು ಬಿಟ್ರೆ ಇನ್ನೇನಕ್ಕೂ ಆಗಲ್ಲ ಇದು. ರೈತರಿಗೇನು ಲಾಭ ಇಲ್ಲ. ಹಾಂ ಅದಕ್ಕೆ ಯಾಕಂದ್ರೆ ನಾನು ಇದನ್ನ ನಿಮ್ಮ ಹಸುನ ಯಾಕೆ ವಿಡಿಯೋ ಮಾಡಕ್ ಬಂದೆ ಅಂದ್ರೆ, ಹಾಂ ಎಷ್ಟೋ ಜನ ನನಗೆ ಫೋನ್ ಮಾಡ್ತಾರೆ, ಸರ್ ನಿಮ್ಮ ಹತ್ರ ಪುಂಗ್ನೂರ್ ಗಿಡ್ ಇದೆಯಾ, ಕೊಡಿಸ್ತೀರಾ, ಸಿಗ್ತದ ಎಲ್ಲನಾ, ಏನು ರೇಟು ಹಾಂ ಅಂತ. ಹ್ಮ್. ಅದಕ್ಕೆ ನಾನು ಇದನ್ನ ಹ್ಞೂ ನಿಮ್ಮ ಮಾತಾಗ ರೈತರು ಕೇಳಿಸ್ಬೇಕು. ಈ ಪುಂಗ್ನೂರ್ ಗಿಡ್ಗೆ ಸಾಕೋದ್ರಿಂದ ಲಾಭನ ನಷ್ಟ ಇಲ್ಲ, ಲಾಭ ಏನಿಲ್ಲ. ಲಾಭ ಏನಿಲ್ಲ. ಲಾಭ ಏನಿಲ್ಲ. ಯಾಕಂದ್ರೆ ಇನ್ನು 2 ಹಸು ಸಾಕಿದ್ರು ನೀವು ಒಂದು ಓರಿ ಸಾಕ್ಲೇಬೇಕಾಗಿತ್ತು. ಹ್ಞೂ ಓರಿ ಸಾಕೋದು ಬರ್ಡನ್ನು, ಹ್ಞೂ ಹೌದು. ಒಂದೇ ಓರಿ ಸಾಕೋದು, 2 ಹಸುಗೆ ಒಂದು ಓರಿ ಸಾಕೋದು ಕಷ್ಟದ ಕೆಲಸ. ಕಷ್ಟದ ಕೆಲಸನೇ. ಹಂಗಾಗಿ ನೀವು 2 ಇದ್ದಾಗ ಯಾರಾದ್ರೂ ಹತ್ರ ಓರಿ ಇಟ್ಕೊಂಡ್ರೆ ಮಾತ್ರ ಸಾಕ್ಬೋದು. ಅಷ್ಟೇ. ಊರಿ ಸಿಗಲ್ಲ ಇದ್ರದ್ದು. ಹಾಂ ದೂರ ಹೋಗ್ಬೇಕು, ಹಾಂ ಟೆಂಪೋಗಳು ಎತ್ಕೊಂಡು ಹೋಗ್ಬೇಕು. ಹಾಂ ಅದರಿಂದ ಆ ಟೈಮ್ಗೆ ನಾವು ಹೋಗೋಕ್ಕಾಗಲ್ಲ ರೈತರು. ನಾವು 20 ಜನ. ನಿಮಗೆ ಇಲ್ಲಿ ಪುಂಗ್ನೂರ್ಗೆ ಹೋಗ್ಬೇಕಾದ್ರೆ 110 ಕಿಲೋಮೀಟರ್ ಆಗುತ್ತೆ ಇಲ್ಲಿ. ಹಾಂ ಎಲ್ಲಿ ನಾವು ಹೋಗೋದು, ಟೆಂಪೋ ಮಾಡ್ಕೊಂಡು ಅವ್ರು 1000 ರೂಪಾಯಿ ಕೊಟ್ಟು. 150 ಕಿಲೋಮೀಟರ್ ಅಂದ್ರೆ ಹೆಚ್ಚು ಕಮ್ಮಿಗೆ ಒಂದು ಆ ಟೈಮಲ್ಲಿ 7-8 ಸಾವಿರ ರೂಪಾಯಿ ಆ ಟೈಮಲ್ಲಿ ನಮ್ಮ ಹತ್ರ ಕಾಸಿರಲ್ಲ. ಹಾಂ ಅವ್ರು 1000 ರೂಪಾಯಿ ಕೇಳ್ತಾರೆ. 6-7 ಸಾವಿರ ಕೇಳ್ತಾರೆ 150 ಕಿಲೋಮೀಟರ್. ಅವಾಗ ಫ್ರೀ ಇರಲ್ಲ, ಆ ಟೈಮಲ್ಲಿ ಕಾಸಿರಲ್ಲ. ಅವಾಗ ಯಾವ ಮಾಡ್ತೀವಿ, ಅವತ್ತು ಬಿಟ್ರೆ ಹೋಯ್ತದು, ಮತ್ತೆ ತಿಂಗಳಿಗೆ ಮತ್ತೆ ಅದು ತಿರ್ಗೋದು. ಯಾಕಂದ್ರೆ ಹಳ್ಳಿ ಕಾರ್ ಆದ್ರೆ ನಿಮ್ಗೊಂದು 10 ಕಿಲೋಮೀಟರ್ಲೆಲ್ಲ 5 ಕಿಲೋಮೀಟರ್, ಅಕ್ಕಪಕ್ಕ ಐತೆ. 5 ಕಿಲೋಮೀಟರ್ 10 ಕಿಲೋಮೀಟರ್ಗೆ ನಿಮ್ಗೆ 4-5 ಓರಿ ಸಿಗ್ತದೆ. ಅಕ್ಕಪಕ್ಕ ಐತೆ. ಅದು 7 ಕೊಡಿಸ್ಬೋದು. ಹಂಗಾಗಿ ಅಲ್ಲ 7 ಕೊಡ್ಸೋದು ಒಳ್ಳೇದಲ್ಲ, ಓರಿಗೆ ಬಿಡಿಸ್ಬೇಕು. ಓರಿ ಯಾಕಂದ್ರೆ ಇಲ್ಲಿ ನಮ್ದು ಹಸು ಇರೋದ್ರಿಂದ ನಮ್ಗೊಂದು 5-6 ಕಿಲೋಮೀಟರಲ್ಲಿ ಓರಿ ಸಿಗ್ತದೆ. ಅದಕ್ಕೆ ಓರಿ ಸಿಗ್ತದೆ, ಇದಕ್ಕೆ ಓರಿ ಸಿಗಲ್ಲ. ಅದೇ ಕಷ್ಟ ಆಗಿದ್ದು. ಹಾಂ ಇವಾಗ 2 ಫಲ ಇಲ್ಲ ಇನ್ನ. ಇಲ್ಲ, ಇದು ಒಂದ್ಸರಿ ಕಟ್ಸಿದ್ವಿ ಟೆಂಪೋದಲ್ಲಿ ಎತ್ಕೊಂಡೋಗಿ. ಹಾಂ ಬೂದಿಕೋಟೆ ಅಂತ ಐತೆ, ಬೂದಿಕೋಟೆಯಲ್ಲಿ ಹಾಂ ಕಟ್ಸ್ಕೊಂಬಂದು ಕೂಡ ನಿಲ್ಲಿಲ್ಲ ಅದು. ಹಾಂ ಅಲ್ಲ ಹಂಗಾಗಿ ಇದನ್ನೇನು ಮೇಯಿಸೋದು ಅಷ್ಟೇನು ರೈತರಿಗೆ ಇಲ್ಲ, ಒಳ್ಳೆ ಆದಾಯ ಅಲ್ಲ. ಆದಾಯ ಏನಿಲ್ಲ. ಸುಮ್ಮನೆ ಶೋಕಿಗೆ ಸಾಕೋದು, ಶ್ರೀಮಂತರು ಸಾಕೋದು. ನಾಟಿ ಅಷ್ಟು ಆದಾಯ ಇಲ್ಲ ಇದರಲ್ಲಿ. ಹಾಂ ನಾಟಿ ಒಂದು ಹಳ್ಳಿ ಕಾರ್ ಐತಲ್ವಾ, ಹಾಂ ಅದ್ರ ಥರ ಏನು ಇನ್ಕಮ್ ಇಲ್ಲ ಇದರಲ್ಲಿ. ಸುಮ್ಮನೆ ಸಾಕೊಂಡು ಇರ್ಬೋದು ಅಷ್ಟೇ. ಅಷ್ಟೇ ಸುಮ್ಮನೆ ಸಾಕ್ಬೋದು ಅಷ್ಟೇ. ಹಾಂ ಸ್ನೇಹಿತರೆ ನೋಡ್ರಿ, ಈ ಹಸುನ ಎಷ್ಟೆಲ್ಲ ಕಷ್ಟ ಸಾಕಬೇಕು ಅಂತ ಹೇಳಿದ್ರೆ ಅದು ಫಲ ನಿಲ್ತಾ ಇಲ್ಲ. ಯಾಕಂದ್ರೆ ಓರಿ ಹತ್ರ ಇಲ್ಲ. ಯಾರು ಯಾವ ಹಸು ಸಾಕ್ತಿರೋ ಅಂತೀರ, ಯಾವುದೇ ಹಸು ಸಾಕ್ರಿ ಅದ್ರ ಹತ್ರ ನಿಮ್ಮ ಅಕ್ಕಪಕ್ಕ ಓರಿ ಇರಬೇಕು, ಕ್ರಾಸಿಂಗ್. ಇಲ್ಲ ಅಂತ ಹೇಳಿದ್ರೆ ನೀವು 7 ಕೊಡ್ಸೋಕ್ಕಾಗಲ್ಲ. 7 ಕೊಡಿಸಿದ್ರೆ ಫಲ ನಿಲ್ಲಲ್ಲ. ಅದ್ರ ಜೊತೆಗ ಕರು ಹಾಕಿಲ್ಲ ಅಂದ್ರೆ ಅದು ಬರ್ಡನ್ನೇ, ಸುಮ್ಮನೆ ವೇಸ್ಟಿಗೆ ಸಾಕೊಂಡು. ಅವಾಗ ಏನು ಮಾಡ್ತಾರೆ, ನೀವು ತಗೊಂಬಂದ ದುಡ್ಡು ವಾಪಸ್ ಕೊಡಲ್ಲ. ಪೂರ್ತಿ ದುಡ್ಡು ಹೊರಟೋಗ್ತದೆ ಅಷ್ಟೇ.